ಇದು ಹೆಂಗ್ ಬೀಳಿಸ್ದೆ ಗೊತ್ತಾ, ಮಾವಿನ ಹಣ್ಣಲ್ಲೇ ಹೊಡೆದು ಮಾವಿನಕಾಯಿ ಸ್ವೀಟ್ ಆಯ್ತಾ? ನೋಡಿ ಗೈಸ್, ಇಲ್ಲಿ ಎಷ್ಟು ಮಾವಿನ ಹಣ್ಣು ಬಿದ್ದೈತೆ ಅಂದ್ರೆ ಟೋಟಲ್ 260 ರೂಪೀಸ್ ಆಯ್ತು. ಅಷ್ಟೇ ಇಲ್ಲ ಅಷ್ಟೇ. ಸಣ್ಣಗೇನ್ ಧೈರ್ಯ ನೋಡಿ ಇಲ್ಲಿ ಅಪ್ಪ. ನಾವಿವಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೀವಿ. ಅಳ್ತವ್ರೆ. ಬಾಯ್ 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 ಬಾಯ್. ಹಲಸಿನ ಮರ ಇದೆ, ಎಲ್ಲ ಕೆಳಗಡೆನೆ ಇದೆ. ವಿರಾಜ್ ಸಂಜೆನೆ ನಾವು ಬ್ಯಾಂಗ್ಳೂರ್ಗೆ ರಿಟರ್ನ್ ಹೋಗ್ತೀವಿ. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಅಕ್ಕನವರು ಮತ್ತೆ ಪ್ರೀತಿ ಅವರೆಲ್ಲ ಹೊರಟ್ರು. ಅದು 5 ಗಂಟೆಗೆ ಬೆಳಿಗ್ಗೆ. ಬಾಯ್ ಬಾಯ್ ಶ್ರೀವಲ್ಲಿ ಅವ್ರೆ, ಬಾಯ್. ಮಾಲಿನ್ಯ ಹೊರಟ್ರಾ? ಮಾಲು ಅಕ್ಕ ಬಾಯ್ ಅಕ್ಕ, ಹುಷಾರಾಗಿ ಹೋಗಿ. ಅಲ್ಲಿ ಸಿಗೋಣ. ಮುನ್ನ ಹುಷಾರಾಗಿ ಬಿಟ್ಬಿಟ್ಟು ಬನ್ನಿ ಬೇಗ. ಅಳ್ತವ್ರೆ. ಬಾಯ್ 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 ಅಕ್ಕ, ಹುಷಾರು ಎಲ್ರು. ಬಾಯ್. ಅವರು ಹೊರಟ್ರು ಇವಾಗ ಬ್ಯಾಂಗ್ಳೂರಿಗೆ. ಮುನ್ನು ಅವ್ರನ್ನ ಚನ್ನಪಟ್ಟಣಕ್ಕೆ ಬಿಡೋಕೆ ಹೋಗ್ತಾ ಇದ್ದಾರೆ. ಬೈತಾ ಇದಾರೆ ಬೆಳಿ ಬೆಳಿಗ್ಗೆ. ಅವ್ರ ಕೆಲ್ಸಕ್ಕೆ ನನ್ನ ಕರ್ಕೊಂಡು ನಂಗೆ ಬೈತಿದ್ದಾರೆ. ಸನ್ರೈಸ್ ಬಂದ್ಬಿಟ್ರೆ ಆಮೇಲೆ ವಿಡಿಯೋ ಚೆನ್ನಾಗಿ ಬರಲ್ಲ ಅಂತ ಅಷ್ಟೇ. ಟೈಮಿಂಗ್ ನಮಗೆ ಕಮ್ಮಿ ಕೊಟ್ಟಿದ್ದಾರೆ ಇವತ್ತು. ಗೊತ್ತಾಯ್ತು, ಬಟ್ ನನ್ನ ಪ್ರಾಬ್ಲಮ್ ಏನಂತಂದ್ರೆ ನಂಗೆ ರೈಟ್ ಹ್ಯಾಂಡ್ ಅಲ್ಲಿ ಬ್ರಷ್ ಮಾಡೋಕ್ಕಾಗಲ್ಲ, ಫೇಸ್ ವಾಶ್ ಮಾಡೋಕ್ಕಾಗಲ್ಲ. ನೀರು ತೆಗೆದ್ರೆ ಆಗಲ್ಲ. ಆದ್ರೂ ನಾನು ಲೆಫ್ಟ್ ಹ್ಯಾಂಡ್ ಅಲ್ಲೇ ಫೇಸ್ ವಾಶ್ ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಅಲ್ಲೇ ಫೇಸ್ ವಾಶ್ ಕ್ರೀಮ್ ಹಾಕ್ಬೇಕು. ಹೆವಿ ಕಷ್ಟ ನೋಡಿ. ಮಾರ್ನಿಂಗ್ ಬ್ರೆಡ್ ಮತ್ತು ಟೀ ಕುಡಿತಾ ಇದ್ದಾರೆ. ನಾನು ನೋಡಿ ಬಿಸ್ಕೆಟ್ ಮತ್ತು ಟೀ. ಆಮೇಲೆ ಅಲ್ಲಿ ಲೇಟ್ ಆಗಿ ಹೋದ್ರೆ ಅಂತಮ್ಮ, ಬೇಗ ಕುಡಿದು ಹೋಗೋಣ. ಕುಡೀರಿ ಬೇಗ ಹೋಗೋಣ. ನೋಡಿ ಪೊಲೀಸ್ ಸ್ಟೇಷನ್ ಅಂತ ಬೋರ್ಡ್ ಹಾಕಿದ್ದೀವಿ. ಮತ್ತು ಇಲ್ಲಿ ನೋಡಿ ನಮ್ಮ ಎಲ್ಲ ಪ್ರಾಡಕ್ಟ್ಸ್ಗಳೆಲ್ಲ ಶಿಫ್ಟ್ ಆಗ್ತಾ ಇದೆ. ಇವತ್ತಿಗೆಲ್ಲ ಖಾಲಿ ಮಾಡ್ತಾ ಇದ್ದೀವಿ. ಹುಷಾರು ಮಗ, ಹಿಡ್ಕೊಳ್ಳೋ ಗ್ರಿಪ್ ಐತೆ ನೋಡಿ. ಯಪ್ಪ, ಎಲ್ಲ ಶಿಫ್ಟ್ ಮಾಡಿ ಆಟೋದಲ್ಲಿ ಹಾಕ್ತಾಯಿದ್ದೀವಿ. ಈ ಆಟೋದಲ್ಲೇ ಇವಾಗ ತೊಗೊಂಡೋಗ್ಬೇಕು. ನೋಡಿ ಬ್ಯಾಕ್ಗ್ರೌಂಡಿಗೆ ಅಣಿಸಿದ್ದು ಇದೆಲ್ಲ ಕಿತ್ತಾಕ್ತಾ ಇದ್ದೀವಿ, ಎಲ್ಲ ಎತ್ತಿರ್ತಾ ಇದ್ದೀವಿ. ಸನ್ಮಾ ಏನದು ಸ್ಕೂಲಲ್ಲಿ ಇದ್ದಿದ್ದ ಹೈಲೈಟರ್ಸ್ ಎಲ್ಲ ಕದೀತಾ ಇದ್ದೀರಾ? ನೋಡಿ ಚಾಟ್ ಎಲ್ಲ ಕಿತ್ಬಿಟ್ವಿ. ನೋಡಿ ಈಗ ಸ್ಕೂಲ್ ಆಗೋಯ್ತು. ಇದು 3ನೇ ಕ್ಲಾಸ್. ಸಣ್ಣ ಏನೋ ಬರೀತಾ ಇದ್ದಾರೆ. ಏನ್ಮಾ ಬರೀತಿದ್ದೀರಾ? ವೆಲ್ಕಮ್ ಸ್ಟೂಡೆಂಟ್ಸಿಗ. ಇವತ್ತಿಂದ ಎಲ್ಲರಿಗೂ ಕ್ಲಾಸ್ ಸ್ಟಾರ್ಟು. ಅದಕ್ಕೆ ನೋಡಿ ವೆಲ್ಕಮ್ ಅಂತ ಬರೀತಾ ಇದ್ದಾರೆ. ನಾವಿವಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀವಿ. ಬಂದು ಒಳಗಡೆ ನೋಡಿದ್ರೆ ಸ್ಕೂಲು. ಔಟ್ಸೈಡ್ ಇಂದ ಒಂದು ಲಾಸ್ಟ್ ಶೂಟ್ ಇದೆ. ಸೊ ಅದನ್ನ ನಾವು ಇವಾಗ ಮುಗಿಸ್ಕೊಬೇಕು. ಇಷ್ಟು ದಿನ ನಾವು ಶೂಟ್ ಮಾಡಿದ್ದು ಎಲ್ಲ ಕಂಪ್ಲೀಟ್ ಆಯ್ತಾ ಅಂತ ನಿಮ್ಮ ಮೈಂಡಲ್ಲಿ ಇರ್ಬೋದು. ಸೊ ಇಷ್ಟು ದಿನ ನಾವು ಮಾಡ್ಕೊಂಡು ಬಂದಿದ್ದೀವಲ್ಲ ಶೂಟು. ಸೊ ಇದೆಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೂವಿಗೆ ಮೇಯ್ನ್ ಬೇಕಾಗಿರೋವಂಥ ಪ್ಲೇಸ್ ಇದು. ಇಲ್ಲಿ ಕಂಪ್ಲೀಟ್ ಆಯಿತು ಅಷ್ಟೇ. ಇನ್ನೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬ್ಯಾಂಗ್ಳೂರಲ್ಲೂ ಶೂಟ್ ಇದೆ, ಅದನ್ನು ಇನ್ನೂ ಮುಗಿಸಿಲ್ಲ. ಅಲ್ಲಿ ಒಂದು 2-3 ಡೇಸ್ 5 ಡೇಸ್ ಆ ಥರ ಆಗುತ್ತೆ. ಅಂದರೆ ಇನ್ನೂ ಶೂಟ್ ಕಂಪ್ಲೀಟ್ ಆಗಿಲ್ಲ. ನೀವೆಲ್ಲರೂ ಕೇಳ್ತಾ ಇದ್ರಿ ಮೂವಿ ಯಾವಾಗ ಬರುತ್ತೆ ಅಂತ. ಇನ್ನೂ ಒಂದು 2 ಮಂತ್ಸ್ ಆಗುತ್ತೆ. ಏನಕ್ಕಂದರೆ ಎಡಿಟಿಂಗ್ ಆಗಬೇಕು, ವಾಯ್ಸ್ ಓವರ್ ಆಗಬೇಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡಬೇಕು. ಸೊ ಇದಕ್ಕೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮೂವಿ ಅಂದರೆ ಸುಮ್ಮನೆ ಅಲ್ಲ. ನಾವು ಮಾಡ್ತಿರೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ಶಾರ್ಟ್ ಮೂವಿ ಅಂತ ಅಂದ್ಕೊಂಡಿದ್ದೀರಾ, ಬಟ್ ಇದು ಸೀರೀಸ್ ಪ್ರಕಾರ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ನೋಡೋಣ ಹೆಂಗೆ ಬರುತ್ತೆ ಮೂವಿ, ಔಟ್ಪುಟ್ ಹೇಗಿರುತ್ತೆ ಅಂತ ನೋಡೋಣ. ಮೂವಿಗೆ ಟೈಟಲ್ ಕೂಡ ಇಟ್ಟಿಲ್ಲ. ನೋಡಿ ಕ್ಯಾಮ್ರಾ ಎತ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿಂದ ಒಂದು ಶೂಟ್ ತೆಗಿಬೇಕು. ಇಲ್ಲಿಂದ ಅಲ್ಲಿ ಕಾಣಿಸ್ತಿದೆ ನೋಡಿ ಸ್ಟೇಷನ್ ಥರ, ಅದರದ್ದು ಶೂಟ್ ತೆಗಿಬೇಕು. ನೋಡಿ ನಮ್ಮ ಧೀರಜ್ ಹೆಂಗೆ ಎತ್ಕೊಂಡ್ಬಂದಿದ್ದಾರೆ. ನಮ್ಮ ಸಣ್ಣವ್ರು ಇವಾಗ ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ. ಕ್ಯಾಮ್ರಾ ಸ್ಟ್ಯಾಂಡ್ ಎತ್ಕೊಂಡು ಹೋಗ್ತಾ ಇದ್ದಾನೆ. ಚೆನ್ನಾಯ್ತಲ್ಲ ಇಲ್ಲಿ ಫ್ಲ್ಯಾಗು, ಸಕ್ಕತ್ತಾಗಿದೆ. ಸಣ್ಣವ್ರು ನೋಡಿ ಫೋಟೋ ತೆಗಿತಾ ಇದ್ದಾರೆ. ಸಕ್ಕತ್ತಾಗಿದೆ ಪ್ಲೇಸ್. ಬೆಳಗ್ಗೆ ಹೊತ್ತು ನೋಡಿ ಇಲ್ಲಿಂದ ಸ್ಕೂಲ್ನ ಸ್ಟೇಷನ್ ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸ್ತೈತಿ ಇಲ್ಲಿಂದ ತಾನೆ. ಪೊಲೀಸ್ ಸ್ಟೇಷನ್ ಥರನೇ ಕಾಣಿಸ್ತೈತೆ ತಾನೆ. 3rd ಸ್ಟ್ಯಾಂಡರ್ಡ್ ಅಲ್ಲಮ್ಮ, ನಾನು ಸುಮ್ಮನೆ ಹೇಳಿದ್ದು. 3rd ಸ್ಟ್ಯಾಂಡರ್ಡ್ ಅಂದ್ಬಿಟ್ಟು ನೋಡಿ ಸಣ್ಣವರು 3rd ಸ್ಟ್ಯಾಂಡರ್ಡ್ ಅಂತ ಬಂದು. ಇದ್ಯಾರು? ಇದು ಮಕ್ಕಳ? ಹಾ ಬುದ್ಧಿವಂತೆ ಅಮ್ಮ ನೀನು. ಸುಮ್ಮನೆ ಕಾಮಿಡಿಗೆ 3rd ಸ್ಟ್ಯಾಂಡರ್ಡ್ ಇದು ಅಂತ ಹೇಳಿದ್ರೆ ಬರ್ದೇ ಬಿಟ್ಟವ್ರೆ. ನನಗೇನು ಗೊತ್ತಿದೆ ಯಾವ ಸ್ಟ್ಯಾಂಡರ್ಡ್ ಅಂತ.
ಹಾಂ ಸರಿ ಓಕೆ ಸರಿ ಹೊರಡಿ ಬರ್ತೀವಿ. ಆಯ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತಿನ ದಿನ ಲಾಸ್ಟು ಇಲ್ಲಿ, ಇನ್ನು ಈ ಜಾಗಕ್ಕೆ ನಾವು ಬರೋದಿಲ್ಲ. ತುಂಬ ಅಂದರೆ ತುಂಬಾ ಮೆಮೊರಿ ಇತ್ತು ಅಲ್ವಾ ಸಣ್ಣಮ್ಮ? ಜಾಸ್ತಿ ಮೆಮೊರಿ. ಅಂದರೆ ಈ ಸ್ಪಾಟಿಗೆ ಇವತ್ತು ಫೈನಲ್ ಡೇ ಆಯಿತು ಅಷ್ಟೇ. ನೀವು ಅನ್ಕೊಬೋದು ಇಲ್ಲಿ ಎಷ್ಟು ದಿನ ಇರ್ತಾರಪ್ಪ ಇವ್ರು ಇನ್ನೂ ಅಂತ. ನೋಡಿ ಫೈನಲಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಆರಾಮ್ಸೆ ಬನ್ನಿ, ಆಮೇಲೆ ಕೂತ್ಕೋತೀನಿ. ಯಾಕೆ ಭಯ ಆಗುತ್ತಾ? ಭಯನಾ? ಆಮೇಲೆ ಒಂದು 3 days ಬ್ಯಾಂಗ್ಳೂರಲ್ಲಿ ಶೂಟಿಂಗ್ ಇದೆ. 3 days ಬ್ಯಾಂಗ್ಳೂರಲ್ಲಿ ಶೂಟಿಂಗ್ ಇದೆ. ಬಟ್ ಅದು ಯಾವಾಗ ಮಾಡೋದು? 1 week ಆದ ನಂತರ ಪ್ಲಾನ್ ಮಾಡ್ಕೊತಾರೆ. ಯಾವಾಗ ಎಲ್ಲರೂ ಫ್ರೀ ಇರ್ತಾರೆ ಆ ಟೈಮ್ ನೋಡಿಕೊಂಡು ನಾವು ಶೂಟ್ ಮಾಡ್ಕೋಬೇಕಂತಿದ್ದೀವಿ. ಅದು ಕಂಪ್ಲೀಟ್ ಆಗಿ 1 month 1.5 ಇಲ್ಲ 2 months ಆಗ್ಬೋದು. ಎಡಿಟಿಂಗು, ಮ್ಯೂಸಿಕ್ಕು ಮತ್ತೆ ಅದೆಲ್ಲ ಕೊಡಬೇಕಲ್ಲ, ವಾಯ್ಸ್ ಡಬ್ ಎಲ್ಲ ಕೊಡಬೇಕಲ್ಲ. ಸೊ ಅಷ್ಟಾಗುತ್ತೆ. ಆದಷ್ಟು ನಿಧಾನ ಆದರೆ ಚೆನ್ನಾಗಿ ಬರೋದು ಮೂವಿ ಅಲ್ಲಮ್ಮ? ಹೌದು. ಅರ್ಜೆಂಟಲ್ಲಿ ಮಾಡಲ್ಲ, ತುಂಬ ಪೀಸಾಗಿ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಇವಾಗ ಅರ್ಜೆಂಟಿಗೆ ಶೂಟಿಂಗ್ ಮಾಡಿದ್ದು ಸ್ವಲ್ಪ ಹಿಂಸೆ ಆಯಿತು. ಆರ್ಟಿಸ್ಟ್ಗಳನ್ನ ಸೆಟ್ ಮಾಡೋದಂತೂ ತುಂಬ ಕಷ್ಟ ಆಯಿತು. ಎಷ್ಟೋ ಜನ ಬರ್ತೀನಿ ಅಂತ ಹೇಳಿದ್ರು ನಮ್ಗೆ ಯಾರು ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾರೆ ಅವ್ರನ್ನೇ ತಗೋಬೇಕಾಗುತ್ತೆ. ಬರ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಟು, ಸೊ ಅಂಥ ಸಿಚುವೇಶನಲ್ಲಿ ಅರ್ಜೆಂಟಾಗಿ ಇಮಿಡಿಯೇಟಾಗಿ ಬೇಕಿತ್ತು ಬೇರೆ ಆರ್ಟಿಸ್ಟು. ಬಟ್ ಸಿಕ್ಕಿದ್ರು ಫೈನಲ್ ಆಗಿ. ಇವಾಗ ಶೂಟಿಂಗ್ ಎಲ್ಲ ಮುಗಿಸಿ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗ್ತಿದೆ. ರಿಲ್ಯಾಕ್ಸ್ ಆಗ್ಬೇಕು ಅಂತಾನೆ ಇವಾಗ ಈಚೆ ಬಂದು ನೇಚರ್ ಹತ್ರ ಬಂದಿದೀವಿ. ಇಲ್ಲಿ ಬಂದಾಗಿದೆ ಫಸ್ಟ್ ಟೈಮ್. ಸಣ್ಣವ್ರು ಓಡಾಡ್ತಿದ್ರು ಬಟ್ ನಾನೇ ಓಡಾಡಿಲ್ಲ. ಒಂದೇ ಸಾರಿ ನಾನು ಬಂದಿದ್ದು ತೋಟದ ಸೈಡ್. ಒಂದ್ಸರಿನಾದ್ರೂ ಬಂದ್ರೆ ನಾನು ಅದು ಬಂದಿಲ್ವಲ್ಲ, 1 ವಾರ ಆಯ್ತು. ಬನ್ನಿ ಹೊರಡೋಣ. ಇಲ್ಲಿ ನೋಡಿ ಹೆಲಿಕಾಪ್ಟರ್ ಹೋಗ್ತಾ ಇದೆ. ವಾವ್, ಫೋಟೋ ಶೂಟ್ ಆಗ್ತಿದೆ, ವಿಡಿಯೋ ಶೂಟ್ ಆಗ್ತಿದೆ. ನೋಡಿ ನಾಯಿ ಕೂಡ ಜಾಯ್ನ್ ಆಗಿದೆ ಶೂಟಿಗೆ. ಅದನ್ನ ಇಟ್ಕೊಂಡು ಶೂಟ್ ಮಾಡಿ. ಪೊಲೀಸ್ ಡ್ರೆಸ್ ಯಾವಾಗ ಶರ್ಟ್ ಮೇಲೆ ಶರ್ಟ್ ಹಾಕೊಳಕ್ ಸ್ಟಾರ್ಟ್ ಮಾಡಿದ್ರು? ಪೊಲೀಸ್ ಅವರು ಆತರ ಹಾಕೊಳಲ್ಲ. ಮತ್ತೆ ಫಸ್ಟ್ ಆಫ್ ಆಲ್ ಆತರ ಕ್ರೈಮ್ ಪೊಲೀಸ್ ಅಣ್ಣ, ಪೊಲೀಸ್ ಅವ್ರು ಈ ತರ ಬಿಯರ್ಡೇ ಬಿಡಲ್ಲ. ಬಿಡಲ್ಲ. ಬಟ್ ದೇವರಿಗೆ ಬಿಟ್ಟಿದೀನಿ. ಒಂಥರ ಸಿವಿಲ್ ಪೊಲೀಸ್ ಅಂದ್ರೆ ಇಲ್ಲ, ನೀವು ಇಲ್ಲ, ಇವರು ದೇವ್ರಿಗೆ ಬಿಟ್ಟಿದ್ರು ಆತರ ರೂಲ್ಸೇ ಇಲ್ಲ. ಸರಿ ಕಳ್ಳರು ಹಿಡಿಯೋಕ್ಕೋಸ್ಕರ ಕಳ್ಳರ ತರ ಆಗಿದ್ದೀನಿ, ರೋಡಿ ತರ ಗೆಟಪ್ ರೆಡಿ ಆಗಿದ್ದೀನಿ. ಓಕೆ ನೋಡಿ, ಇಲ್ಲಿ ಕೆಳಗೆ ಫೋನ್ ಇಟ್ಟಿದ್ದಾರೆ. ಓಹೋ, ವೀರಮದಕರಿದ್ದು ತಾನೆ? ವೀರಮದಕರಿ ಡೈಲಾಗ್ ಹಾಕೊಂಡು ರೀಲ್ಸ್ ಮಾಡ್ತಾ ಇದ್ದಾರೆ. ಧೀರಜನ ಹೇರ್ ಸ್ಟೈಲ್ ಆಗ್ತಾ ಇದೆ. ಅವ್ರು ಹೇಳ್ಕೊಡ್ತಾರೆ ಯಾವ ತರ ಕಟ್ಬೇಕು ಅಂತ. ಕಿವಿಯ ಸೈಡ್ ಇಂದ ಟರ್ನ್ ಮಾಡ್ಬೇಕಂತೆ, ರೊಟೇಟು. ಯಾವ ಪೊಲೀಸ್ ಈ ತರ ಜುಟ್ ಬಿಡ್ಕೊಂಡಿರ್ತಾರೆ? ಎಲ್ಲ ಪೊಲೀಸ್ಗೂ ಹೊಡೆದಾಕ್ಬಿಡ್ತಾರೆ ಈ ತರ ಬಂದ್ರೆ. ಫುಲ್ ರೀಲ್ಸ್ ಮಾಡ್ತಾ ಇದ್ದಾನೆ ನಮ್ಮ ಧೀರಜ್ಜು. ನಾವು ರೀಲ್ಸ್ ಮಾಡೋಕ್ಕಾಗಲ್ಲ. ನೋಡಿ ಹೆಂಗೆ ಬಿಸಿಲು ಹೊಡಿತಾ ಇದೆ ಮುಖಕ್ಕೆ. ಆ ಬಿಸಿಲಲ್ಲೂ ರೀಲ್ಸ್ ಮಾಡೋಕ್ಕೆ ಬಂದವನೇ. ಇವಾಗ ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿಯರ್ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ಇವನು ರೀಲ್ಸ್ ಮಾಡಿದ ತಕ್ಷಣ ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ನಾನು, ಶರಣ, ಧೀರಜ್ಜು ಮತ್ತು ಕ್ಯಾಮ್ರಾಮ್ಯಾನು ಮತ್ತು ನಮ್ಮ ಸಣ್ಣವ್ರು ಹೋಗ್ತಿದ್ದೀವಿ. ಏನಕ್ಕಂದರೆ ಇವತ್ತಿನ ದಿನ ನಮಗೆ ಫ್ರೀ ಟೈಮು, ರೆಸ್ಟ್ ಸಿಕ್ಕಿದೆ. ಇವತ್ತೇನು ಶೂಟ್ ಇಲ್ಲ. ನಾಳೆ ಸಂಜೆನೇ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಹೋಗ್ತೀವಿ. ಮಲೇಷಿಯಾ ಟ್ರಿಪ್ ಕೂಡ ಹೋಗ್ತಾ ಇದ್ದೀವಿ. ಶಾಪಿಂಗ್ ಬೇರೆ ಮಾಡಬೇಕು ಮತ್ತು ಹೊಸ ಮನೆಗೆ ಹೋಗಬೇಕು. ತುಂಬ ಅಂದರೆ ತುಂಬ ಕೆಲಸಗಳಿದೆ ಬ್ಯಾಂಗ್ಳೂರಲ್ಲಿ. ಅದೆಲ್ಲ ಬಿಟ್ಟು ಶೂಟಿಂಗ್ ಮಾಡಿ ಕಂಪ್ಲೀಟ್ ಮಾಡ್ಕೊಂಡು ಬರೋಣ ಅಂತ ಬಂದಿದ್ವಿ. ಏನಕ್ಕಂದರೆ ಸ್ಕೂಲ್ ಸ್ಟಾರ್ಟ್ ಆಗೋದ್ರೆ ನಮಗೆ ಪೊಲೀಸ್ ಸ್ಟೇಷನ್ ಥರ ಒಂದು ಬ್ಯಾಕ್ಗ್ರೌಂಡ್ ಎಲ್ಲೂ ಸಿಗ್ತಾ ಇರಲಿಲ್ಲ. ಸ್ಕೂಲ್ ಒಳಗಡೆ ಕ್ಲಾಸ್ ಇರುತ್ತೆ ಗೊತ್ತಾ, ಆ ಕ್ಲಾಸ್ನೇ ಪೊಲೀಸ್ ಸ್ಟೇಷನ್ ಥರ ಕ್ರಿಯೇಟ್ ಮಾಡಿ ಇಷ್ಟು ದಿನ ಶೂಟ್ ಮಾಡ್ಕೊಂಡಿದ್ದೀವಿ. ಸಕ್ಕತ್ತಾಗಿ ಬಂದಿದೆ ಮಾತ್ರ ಶೂಟಿಂಗ್ ಮಾತ್ರ. ಔಟ್ಪುಟ್ ನೋಡಿ ನೀವೇ ಹೇಳಬೇಕು ಹೆಂಗೆ ಬಂದಿದೆ ಅಂತ. ನಮ್ಮ ಪ್ರಕಾರ ನಮ್ಮ ಎಫರ್ಟ್ಸು ನಾವು ಹಾಕ್ತಾ ಇದ್ದೀವಿ. ನೋಡೋಣ ಹೆಂಗೆ ಬರುತ್ತೆ ಮೂವಿ ಅಂತ. ನೋಡಿ ಸಣ್ಣ ಕರಿತಾ ಇದ್ದಾರೆ. ಏನು ಸಣ್ಣಮ್ಮ? ಲಿಪ್ಸಿಂಗ್ಗೆ ಕಲಿಯಲ್ಲ, ಹತ್ರಕ್ಕೆಲ್ಲ ಮಾಡ್ಬಿಡ್ತಾರೆ. ಲಿಪ್ಸಿಂಗ್ ಕರೆಕ್ಟಾಗಿ ಕಲಿಯೋ. ಅರ್ಜೆಂಟಾಗಿ ಮಾಡಬೇಡ. ನೋಡಿ ಗೈಸ್, ಇಲ್ಲಿ ಎಷ್ಟು ಮಾವಿನ ಹಣ್ಣು ಬಿದ್ದೈತೆ ಅಂದ್ರೆ. ಹೌದು, ಎಲ್ಲಿ ಇಡ್ಕತ್ತೆ ನೋಡಿ ಎಷ್ಟು. ನಾನು ಇದನ್ನೆಲ್ಲ ಪೇಟೆಯಲ್ಲಿ ನೋಡ್ತೀನಿ, ಶಾಪಲ್ಲಿ ಈ ಮಾವಿನ ಹಣ್ಣು ಇಟ್ಟಿರೋದು. ಬಟ್ ಇಲ್ಲಿ ಫಸ್ಟ್ ಟೈಮ್. ನನಗೆ ತುಂಬಾ ಜೋರ್ ಮಳೆ ಬಂದಿದೆಲ್ಲ ನೋಡಿ, ಫ್ರೆಶ್ ಚೆನ್ನಾಗಿರೋ ಮಾವಿನ ಹಣ್ಣೆಲ್ಲ ಬಿದ್ದಿದೆ. ಹಿಂಗೆ ಎತ್ಕೊಂಡು ತಿನ್ಬೋದು. ನನ್ನ ಅಮ್ಮ ಅಕ್ಕ ಎಲ್ಲ ನೋಡ್ತಿದ್ರೆ ಅವ್ರಿಗೆ ಇಷ್ಟ. ಫ್ರೆಶ್ ನಮ್ಮನಿಗೆ, ಅಕ್ಕನಿಗೆ, ಪಪ್ಪನಿಗೆ ಇಷ್ಟ. ಆಕ್ಚುಲಿ ಹೇಳ್ಬೇಕಂದ್ರೆ ಅದೇ ಬೆಳ್ಕೊಂಡಿರೋ ಮರ. ಹೌದಾ? ನೆಟ್ಟಿರೋದಲ್ವಾ? ನೆಟ್ಟಿರೋದಲ್ಲ ಇದು, ಅದೇ ಬೆಳ್ಕೊಂಡಿರೋ ಮರ. ತುಂಬಾ ಇದೆ ಮಾವಿನ ಹಣ್ಣು. ಕೈಗೆ ಎಡ್ಕಿದ್ರೆ ಆಯ್ತು. ಇಲ್ಲಿ ಹಕ್ಕಿ ಕೊಡು. ಇಲ್ಲಿ
ಅಕ್ಕಿ ಅಲ್ಲ ಅದು, ಏ ಅಕ್ಕಿದಿದು. ಅಕ್ಕಿದಲ್ಲ. ಬನ್ನಿ ಇಲ್ಲಿ ನಾ ಪ್ರೂವ್ ಮಾಡಿ ತೋರಿಸ್ತೀನಿ. ಅಕ್ಕಿದೇನೆ ಅಕ್ಕಿ ಅಲ್ಲ ಸಣ್ಣ ಇದು ಅಕ್ಕಿದು ಬನ್ನಿ. ಇಲ್ಲ ಮಗ, ಇದು ಒಂದು ಅಕ್ಕಿದು, ಒಂದು ಕೆಂಜಿಗದ್ದು. ಮುಂದೆ ಬಾ, ಮುಂದೆ ಬಾ. ಇದು ಅಕ್ಕಿದ್ ಮಗ, ಇದು ಅಕ್ಕಿದ್. ನಮ್ಮ ಮನೆ ಹತ್ರ ಹಿಂಗೆ ಅಕ್ಕಿ ಕಟ್ಟಿದೆ. ಕಟ್ಟಿದ್ರೆ ಅದು ಅಕ್ಕಿ. ಮೊಟ್ಟೆ ಐತಲ್ವಾ, ಅಂದ್ರೆ ತಂದು ಗೂಡು ಕಟ್ಕೊಂಡಿದೆ ಮಗ. ಅದು ಮೊಟ್ಟೆ ಬಿಟ್ಟಿರೋದು ಕಸ ಎಲ್ಲ ತಂದು ಗೂಡು ಕಟ್ಕೊಂಡಿದೆ. ಅಕ್ಕಿದು ಒಂದು ಕೆಂಚು ಅದು ಬರುತ್ತಲ್ಲ, ಅದು ಏನಂತ ಇರುವೆ, ಚಟ್ನಿ ಮಾಡ್ಕೊಂಡು ತಿಂತಾರೆ ಬರೋ ಅದನ್ನ. ಗೊತ್ತು ಚಟ್ನಿ ಮಾಡ್ಕೊಂಡು ತಿಂತಾರೆ. ಅದೇ ಕೆಂಪಿರ್ವೆ ತರ ಇರುತ್ತೆ. ಮೋಸ್ಟ್ಲಿ ಕನ್ನಡದಲ್ಲಿ ತಿಂತಾರೆ ತುಂಬಾ ಜನ ಅನ್ಕೊಂತೀನಿ. ತಿಂತಾರೆ, ನಮ್ ಸೈಡ್ ಯಾರು ತಿನ್ನಲ್ಲ. ಏನ್ ಬೇಕು? ಏನು ಇರುವೆ ಚಟ್ನಿ ಮಾಡಿ ತಿಂತಾರಂತೆ. ಹೌದು ತಿಂತಾರೆ. ಏನ್ ಸುಳ್ಳು ಹೇಳ್ತಿದ್ದೀರಾ? ನಾವು ತಿನ್ನಲ್ಲ, ತಿನ್ನೋರು ತಿಂತಾರೆ. ಇಲ್ಲಿ ನೋಡು ಕಾಯಿ ಎಷ್ಟು ಹಣ್ಣಾಗೈತೆ. ಇವಾಗ ತಾನೇ ಬಿದ್ದಿರೋದು. ಈಗ ಎಷ್ಟು ಬಿದ್ದಿದೆ ಅನ್ಸುತ್ತೆ, ರೆಡ್ ಕಲರ್ ಫುಲ್. ತಿನ್ನು ಹಂಗೆ. ನೋಡ್ತೀನಿ ಇದು ಹುಳ ಇದೆ ಅಂತ ನೋಡ್ತೀನಿ. ಇಲ್ಲ ಬ್ರೋ, ಎಲ್ಲದಲ್ಲಿ ತೊಡ್ಕೊಳ್ಳಿ ಬ್ರೋ, ನಿಮಿಷ ಬರೋ. ನಂಗೆ ಎಷ್ಟು ಸ್ವೀಟ್ ಆಗಿರುತ್ತೆ ಗೊತ್ತಾ ಬ್ರೋ, ಅಲ್ಲೆಲ್ಲ ಕಿತ್ಕೊಂಡ್ ಬರ್ತಾರೆ. ನ್ಯಾಚುರಲ್ ಆಗಿ ಸುರಿತಾ ಇದೀನಿ ಮಗ, ಹೆಂಗಿರುತ್ತೆ ನೋಡೋಣ. ಸಣ್ಣ ಈಗ ಬೀಳ್ಸಿದ್ರು ಇನ್ನೊಂದು. ಸಣ್ಣ ಯಾರು ಬೇಗ ಅಂತ ತಿಂತಾರಂತೆ ಮಗ. ಒಂದ್ ನಿಮಿಷ ಇಲ್ಲಿ ಇದು ಹೆಂಗ್ ಬೀಳಿಸ್ದೆ ಗೊತ್ತಾ? ಮಾವಿನ ಹಣ್ಣಲ್ಲೇ ಹೊಡೆದು ಮಾವಿನಕಾಯಿ ಅಂದ್ರೆ ಅಷ್ಟು ಆಯ್ತು, ತಿನ್ನು ಹಂಗೆ ಮೇಲೆ ಸಾಕು ಬಿಡಿಸಿದ್ದು. ಹಣ್ಣು, ಇದು ಕಾಯಿ. ಆಯ್ತು. ಸ್ವೀಟ್ ಆಯ್ತಾ? ಹಾ ಸಕ್ಕತ್ತಾಗೈತೆ ಬ್ರೋ. ತಿನ್ನಿ ವೈಟ್ ಹುಳಗಳು ಇರ್ತದೆ ಹೊಟ್ಟೆ ಒಳಗಡೆ, ಹೋಗಿ ಇನ್ನೊಂದ್ ಮರಿಗಳು ಉಟ್ಕೊಳ್ಳಿ. ಅದು ಬೇರೆ, ಇದು ಸ್ವಲ್ಪ ಗಟ್ಟಿ ಇದೆ. ಗೌಡ್ಗೆರೆಗೆ ಹೋಗ್ಬೇಕು, ಬೇಗ ತೊಳ್ಕೊಳಪ್ಪ, ದೇವಸ್ಥಾನಕ್ಕೆ ಹೋಗ್ಬೇಕು. ಹಣ್ಣು ಬೇಕು. ನೋಡಿ guys, ಇಲ್ಲಿ ಮಾವಿನ ಹಣ್ಣು ಮರನಾ ನೋಡಿ, ಇಲ್ಲಿ ಹಲಸಿನ ಹಣ್ಣು ಮರ ಇದೆ, ಎಲ್ಲ ಕೆಳಗಡೆನೆ ಇದೆ. ಕೈ ಹಾಕಿ ಹಿಂಗೆ ಎಳ್ಕೊಂಡು ಕಿತ್ಕೊಂಡು ತಿನ್ಬೋದು, ಹಂಗಿದೆ. ಹಣ್ಣು ಆಗಿರೋ ಥರ ಇದೆ ಆಲ್ರೆಡಿ. ಅಂದರೆ ಇದು ನಮ್ಮ ಸೈಡು ದೊಡ್ಡದಾಗಲ್ಲ ತುಂಬ, ಈ ಮರದಲ್ಲಿ ದೊಡ್ಡದಾಗಲ್ಲ. ಸನ್ಮ ಹಳ್ಸಲಣ್ಣು ಚಿಕ್ಕದೈತೆ, ಇಲ್ಲಿ ಚಿಕ್ಕದೆ ಜಾಸ್ತಿ ಹಳ್ಸಣ ಅಲ್ವಾ ಬ್ರೋ? ದೊಡ್ಡದಾಗಲ್ಲ, ಹಂಗೆ ಹಣ್ಣಾಗಿರುತ್ತೆ ತಾನೇ. ಹೌದು. ನಾನೀಗ ಈ ಮಾವಿನಕಾಯಲ್ಲಿ ಆ ಮಾವಿನಕಾಯಿನ ಬೀಳಿಸ್ತೀನಿ. ಯಾವುದು? ಪಕ್ಕ ಬೀಳಿಸ್ತೀನಿ, ನೋಡ್ತೀರಾ? ಬೇಡಮ್ಮ, ಕೈಯಲ್ಲಿ ಎಳೆದ್ರೇನೆ ಸಿಗುತ್ತೆ. ಬಿತ್ತು. ಅದು ಬೇರೆ, ಅದೇ ಕಾಯಿ ಬೀಳ್ಸ್ಬಿಟ್ಟು ಬಿತ್ತು ಅಂತೆ. ಅದು ಕಾಯಿ ಎತ್ಕೊಂಡು ಅದೇ ಕಾಯಿ ಹೊಡೆದ್ಬಿಟ್ಟು ಕಾಯಿ ಬಿತ್ತು ಅಂತೆ. ಅದ್ ಕಾಯಿ ಹಣ್ಣಾಗಿರ್ಲಿಲ್ಲ, ನಂಗೆ ಹೊಸತ್ತು ಹಣ್ಣು ಮರದಲ್ಲೇ ಬೇಕು. ಸಣ್ಣ ಫೈನಲಿ ಒಂದು ಇದ್ ಮಾಡ್ಬಿಟ್ರು ನೋಡಿ, ಓಪನ್ ಮಾಡಿದ್ರು. ಅದೇ ಬೆಂಗಳೂರಲ್ಲಿ ಆಗಿದ್ರೆ ಇದು ಮನೆ 150 ರೂಪಾಯಿ ಕೆಜಿ. ಸಣ್ಣ ಒಂದು 5-6 ಹಣ್ಣು ಬಂದಿತ್ತು ಮಗ. ಹಳ್ಳಿಗೆ ಬಂದ್ರೆ ನೋಡಿ ಹೆಂಗ್ ಬಿದ್ದಾವೆ, ಎತ್ಕೊಂಡು ತಿನ್ಬೋದು. ಅದಕ್ಕೆ ಹೇಳೋದು ವಿಲೇಜ್ ಸಿಟಿ ಅಂತ. ಪ್ರತಿಯೊಂದಕ್ಕೂ ದುಡ್ಡು ಕೊಡ್ಬೇಕು ಮಗ ಸಿಟಿಲಿ. ಕುಡಿ ನೀರಿಗೂ ದುಡ್ಡು ಕೊಡ್ಬೇಕು, ಹುಚ್ಚಿಗೂ ದುಡ್ಡು ಕೊಡ್ಬೇಕು ಸಿಟಿಲಿ. ಫೈನಲಿ ನಾವಿವಾಗ ಎಲ್ರು ಗೌಡಿಗೆರೆ ಟೆಂಪಲ್ಗೆ ಹೊರಟ್ವಿ. ಬಟ್ ಇಲ್ಲಿಂದ ಓನ್ಲಿ 4 ಕಿಲೋಮೀಟರ್ ಇರೋದು. ನೋಡಿ ಇಷ್ಟು ಜನ. ಇದು ಯಾವ ಊರು ಮಗ? ತೆಂಕನಹಳ್ಳಿ ದೊಡ್ಡಿ. ಸಣ್ಣ ಅವರು ಫಸ್ಟ್ ಟೈಮು ಆ್ಯಕ್ಟ್ ಮಾಡ್ತಿರೋದು, ಹಾಗೆ ಶರಣ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಿರೋ ಮೂವಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅರ್ಚನೆ ಮಾಡಿಸ್ಕೊಂಡ್ವಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಗೇನೇ ಒಳ್ಳೇದಾಗಬೇಕಂದ್ರೂ ನಾವು ತಾಯಿ ಚಾಮುಂಡೇಶ್ವರಿ ಹತ್ರನೇ ಯಾವಾಗಲೂ ಹೋಗಿ ಕೇಳ್ಕೊಳ್ಳೋದು, ಮತ್ತೆ ದರ್ಶನ ಮಾಡಿ ಬಂದರೆ ನಮ್ಗೊಂಥರ ನೆಮ್ಮದಿ. ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಇವತ್ತಿನ ದಿನ ಫ್ರೀ ಮಾಡಿಕೊಂಡು ತಾಯಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸಣ್ಣವರು ಕೂಡ ತುಂಬ ಅಂದರೆ ತುಂಬಾನೇ ಭಯ ಪಡ್ತಾ ಇದ್ರು, ಮತ್ತೆ ಕೆಲವೊಂದು ಬ್ಯಾಡ್ ಇನ್ಸಿಡೆಂಟ್ಗಳಾಗ್ತಾ ಇತ್ತು ಮೂವಿ ನಡಿಬೇಕಾದ್ರೆ. ಯಾವುದೇ ಬ್ಯಾಡ್ ಇನ್ಸಿಡೆಂಟ್ ನಡಿದೆ ಒಳ್ಳೆ ರೀತಿಯಲ್ಲಿ ಎಲ್ಲ ಕೆಲಸಗಳು ಮುಗಿಲಿ ಅಂತ ಹೇಳಿ ನಾವು ಕೂಡ ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ. ನೀವು ಅಷ್ಟೇನೆ, ತಾಯಿ ಚಾಮುಂಡೇಶ್ವರಿ ಯಾವಾಗಲೂ ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ತಾಯಿ ಹತ್ರ ನೀವು ಕೇಳ್ಕೊಂಡು ದರ್ಶನ ಮಾಡ್ಕೊಳ್ಳಿ. ನಾವು 2 ಅರ್ಕೆನ ಕಟ್ಕೊಂಡಿದ್ವಿ. ಆಲ್ರೆಡಿ 1 ಅರ್ಕೆ ನೆರವೇರಿದೆ, ಇನ್ನೊಂದು ಅರ್ಕೆ ಬ್ಯಾಲೆನ್ಸ್ ಇದೆ. ಸೊ ಅದಕ್ಕೋಸ್ಕರ ಕಾಯಿನ ಕಟ್ತಾ ಇದ್ವಿ. ಹಂಗೆ ಸಣ್ಣವರು ಎದುರ್ಕೊಂತಿದ್ರು ಅಂತ ಅವ್ರಿಗೂ ಕೂಡ ತಾಯ್ತನ ಕಟ್ಟಿಸಿದ್ವಿ. 64 ಅಡಿ ಚಾಮುಂಡೇಶ್ವರಿ ದರ್ಶನ ಕೂಡ ಮಾಡಿದ್ವಿ. ನಮ್ಗೆ ಎಷ್ಟೇ ಕೆಟ್ಟದಾದ್ರೂ ಕೂಡ ನಮ್ಗೆ ಅದನ್ನ ಎದುರಿಸುವಂತ ಶಕ್ತಿ ಕೊಡ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡ್ವಿ. ಒಂದು ಒಳ್ಳೆ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು. ಎಲ್ರು ಒಟ್ಟಿಗೆ ಬಂದಿದೀವಿ ಅಂತ ಹೇಳಿ ಮೂವಿ ಟೀಮ್ ಅವ್ರು ಎಲ್ಲರೂ ಕೂಡ ವಿಸಿಟಿಂಗ್ ಪ್ಲೇಸ್ ನ ವಿಸಿಟ್ ಮಾಡಿದ್ವಿ. ಅಂದ್ರೆ ಆಕ್ಚುಲಿ ಇಲ್ಲಿ ತುಂಬಾನೇ ವಿಸಿಟಿಂಗ್ ಪ್ಲೇಸ್ ಇದೆ ಗೌಡಗೆರೆಯಲ್ಲಿ. ಹಂಗೆ ಅಲ್ಲಿ ವಿಸಿಟಿಂಗ್ ಪ್ಲೇಸ್ ನ ವಿಸಿಟ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಎಲ್ಲರೂ ಪ್ರಸಾದಕ್ಕೆ ಬಂದಿದ್ದೀವಿ, ಪ್ರಸಾದ ತಿನ್ನೋಣ ಅಂತ ಬಂದಿದ್ದೀವಿ. ಎಲ್ಲ ಚೆನ್ನಾಗಿರುತ್ತೆ. ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ ಅಲ್ಲಿ ಇಷ್ಟ ಆಗಿರೋ ಪ್ಲೇಸು ಮತ್ತೆ ಥೀಮ್ ಅಂತ ಅಂದ್ರೆ ಇದೇನೆ ನನಗೆ. ನೋಡಿ ಇವಾಗ ಅನ್ನನೆಲ್ಲ ವೇಸ್ಟ್ ಮಾಡ್ತಾರಲ್ವಾ, ಸೊ ಅದಕ್ಕೋಸ್ಕರ ಅಂತ ಈ ಥರ ಹಾಕಿದ್ದಾರೆ. ಒಬ್ಬೊಬ್ಬರು ಅನ್ನಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ಇಲ್ಲಿ ಓದಿದ್ರೆ ಸಾಕು, ಅನ್ನ ಬಿಸಾಕೋದಕ್ಕೆ ಮನಸ್ಸೇ ಬರಲ್ಲ. ರೈತರಿಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಗ್ರೇಟ್ ಅನ್ಸುತ್ತೆ. ಇಲ್ಲಿ 24 ಅವರ್ಸು ಅನ್ನದಾನ ಇರುತ್ತೆ. ಎಲ್ಲರಿಗೂ ಯಾವುದೇ ಟೈಮಿಗೆ ಬಂದರೂ ಊಟ ಕೊಡ್ತಾರೆ. ಅದು ಅಂದರೆ ತುಂಬ ಇಷ್ಟ. ಇವಾಗ ಹಸ್ದಿರೋರಿಗೆ ತುಂಬ ಬೆಸ್ಟ್ ಪ್ಲೇಸ್, ಒಳ್ಳೆ ಹೇಳ್ಬೋದು. ಬರೀ ದೇವಸ್ಥಾನಕ್ಕೆ ದರ್ಶನಕ್ಕೆ ಮಾತ್ರ ಬರೋದಲ್ಲ, ಊಟಕ್ಕೂ ಬರ್ಬೋದು. ಬಂದ್ರೆ ಒಂಥರ ನೆಮ್ಮದಿ ಸಿಕ್ಕಂಗಾಗುತ್ತೆ.
ಒಂಥರ ಬೆಳಗ್ಗೆ ಏನೋ ಟೆನ್ಷನ್ ಇದ್ವಿ ನಮ್ಮ ಶೂಟಿಂಗ್ ಸ್ವಲ್ಪ ಒಂದು ವೀಕಿಂದ ಸ್ಟ್ರೆಸ್ಸಲ್ಲಿ ಇದ್ವಿ, ರಿಲೀಫ್ ಆಯ್ತು ಇವತ್ತು ಸ್ವಲ್ಪ. ದೇವ್ರ ದರ್ಶನ ಮಾಡ್ಕೊಂಡ್ರಿ ಫೈನಲ್ ಆಗಿ. ಇವಾಗ ಹೊರಡ್ತಾ ಇದೀವಿ ಮನೆಗೆ. ನೋಡಿ ಇಲ್ಲೇ ಬೆಲ್ಲದ್ದು ಕೊಬ್ಬರಿ ಮಿಠಾಯಿ ಕೊಟ್ಟವ್ರೆ, ಸಕ್ಕತ್ತಾಗಿದೆ. ನಿಂಗೆ ಇಷ್ಟ ಆಯ್ತಾ? ಮೊಸರು ಪಾಯಸ ಅನ್ನ ಸಾಂಬಾರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದ. ಅಂದ್ರೆ ಪಾಯಸ ಹಾಕಿದ್ರು ಮಗ, ಪಾಯಸ ತಂದು ಅನ್ನ ಹಾಕ್ಬಿಟ್ರು, ಅನ್ನಕ್ಕೆ ಸಾಂಬಾರ್ ಹಾಕಿದ್ರು, ಸಾಂಬಾರ್ ಖಾರ ಆಯ್ತು, ಪಾಯಸ ಕಾಸ್ಕೊಂಡು ಅದಕ್ಕೆ ಮಜ್ಜಿಗೆ ತಂದು ಹಾಕ್ಬಿಟ್ಟು ಕುಡಿದ್ಬಿಟ್ಟೆ. ಎಲ್ಲಾ ಮಿಕ್ಸ್ ಮಾಡ್ಕೊಂಡು ತಿಂತಾನೆ. ಯಪ್ಪ ಕಾಡು ಮನುಷ್ಯ ಇವನು. ನೋಡಿ ಏನ್ ಗೊತ್ತಾ, ಫಸ್ಟ್ ಟೈಮ್ ನಾವು ಗೌಡಿಗೆರೆ ಬಂದಾಗ ಇಲ್ಲೇ ಪಾರ್ಕ್ ಮಾಡಿದ್ವಿ, ಆಮೇಲೆ ಇಲ್ಲಿ ಪಾರ್ಕೇ ಮಾಡಿಲ್ಲ, ಇವಾಗ್ಲೇ ಮಾಡಿರೋದು ಗಾಡಿ. ಹೌದು, ಮದ್ವೆ ಅಲ್ಲಿ ಮಾಡಿದ್ವಲ್ಲ. ಕ್ಲಿಪ್ ತಗೋತಾ ಇದಾರೆ, ಶಾಪಿಂಗ್ ಮಾಡ್ತಾ ಇದಾರೆ, ಸಿಕ್ಕಿದ್ ಪಕ್ಕಿದೆಲ್ಲ ತಗೋದವ್ರು. ಒಂದು ಕ್ಲಿಪ್ ಅಲ್ಲ, 100 ಕ್ಲಿಪ್ ತಗೋತಾರೆ ಈಗ. ಬೇಕಮ್ಮ ನಮ್ಮ ಧೀರಜ ಕ್ಯಾಶಿಯರು. ನೋಡಿ ನೀವು ಇಲ್ಲಿ ಯಾವುದೇ ಐಟಮ್ಸ್ ತೊಗೊಂಡ್ರು ಜಸ್ಟ್ 20 ರುಪೀಸು. ನೋಡಿ ಎಷ್ಟೊಂದು ಥರ ಇದೆ ಇಲ್ಲಿ ಹಾಕಿದ್ದಾರೆ ನೋಡಿ ಬೋಲ್ಡ್. ಈ ಥರ ಫ್ರೆಂಡ್ಸ್ ಏನಂದರೆ ಕೆಲವು ಹುಡುಗಿರಿಗೆ ಚಿನ್ನ ಬೆಳ್ಳಿ ಕಾಸ್ಟ್ಲಿ ಐಟಮ್ಸ್ ತೊಗೊಂಡು ಖುಷಿ ಪಡ್ತಾರೆ. ಬಟ್ ನಮ್ಮ ಸಣ್ಣಗೆ ಏನಪ್ಪ ಅಂದರೆ ಒಂದು 20 ರೂಪಾಯಿ ಕ್ಲಿಪ್ಸು ಈ ಥರದ ಐಟಮ್ಗಳು ಖುಷಿ ಪಟ್ಬಿಡ್ತಾರೆ. ಜಾಸ್ತಿ ಆಸೆ ಪಡೋಕೆ ಹೋಗಲ್ಲ ಅವಳು, ಸಿಂಪಲ್ ಅವಳು, ಸಿಂಪಲ್ ಸಣ್ಣವರು. ಅದಕ್ಕೆ ನಾವು ಇಷ್ಟಪಟ್ಟಿದ್ದು. ನೀವು ಹೌದು ನೋಡಿ ಗೈಸ್, ನಾನು ಇಷ್ಟು ಕ್ಲಿಪ್ಸು ಮತ್ತು ಕೋಮ್ ಏನೇನೋ ತಗೊಂಡೆ. ಟೋಟಲ್ 260 ರುಪೀಸ್ ಆಯಿತು. ಒಂದು ಐಟಮ್ಸ್ಗೆ 20 ರುಪೀಸ್. ಎಲ್ಲ ಶರಣನ ಕೊಡ್ಸಿರೋದು. ಪುಣ್ಯಾತ್ಮ ನೋಡ್ತಾನೆ ಇಲ್ಲ ಪುಣ್ಯಾತ್ಮ. ಅಣ್ಣ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಇಷ್ಟೆಲ್ಲ ಕೊಡ್ಸಿದ್ದು. ನಾವಿವಾಗ ಶರಣನವರ ಎಲ್ಲ ಅಜ್ಜಿ ಅವ್ರದ್ದು ಜಾಗ ಇದೆಲ್ಲ, ಫಾರೆಸ್ಟ್ ಇದು ಸನ್ಸೆಟ್ ನೋಡಿ ಚೆನ್ನಾಗಿ ಇದೆ ಅಲ್ವಾ? ಇಷ್ಟು ದಿನ ನಾವ್ ಇಲ್ಲಿ ಇದ್ವಲ್ಲ, ಸೊ ಇಲ್ಲೆಲ್ಲೂ ಬಂದಿರ್ಲಿಲ್ಲ ನೋಡಕ್ಕೆ ಶರಣ ಅವ್ರ ಮನೆ ಪ್ಲೇಸ್ ನ. ಸೊ ಅದಕ್ಕೆ ಬಂದ್ ನೋಡ್ತಾ ಇದೀವಿ. ಅವ್ರ ಅಜ್ಜಿ ಅವ್ರ ಜಾಗನೆಲ್ಲ ತೋರಿಸ್ತಾ ಇದ್ದಾನೆ. ಅಂದ್ರೆ ಅವನು ಚಿಕ್ಕ ವಯಸ್ಸಿನ ಮೆಮೊರೀಸ್ ಎಲ್ಲ ಇರುತ್ತಲ್ಲ ಇಲ್ಲಿ. ಹೌದು, ಆ ಬೆಟ್ಟ ಎಲ್ಲ ಹತ್ತಾ ಇದ್ರಂತ ಅವರು ಚಿಕ್ಕ ವಯಸ್ಸಲ್ಲಿ. ಹೌದು, ಅಲ್ಲಿ ಬೆಟ್ಟ ಇದೆಲ್ಲ ಎಲ್ಲಿ ಕಾಣಿಸ್ತಿದೆ. ಎಲ್ಲ ಹತ್ತಾ ಇದ್ರಂತ. ಏನಾಗಿದೆ ಅಂದ್ರೆ ಇಷ್ಟು ದಿವಸದಿಂದ ಮನೆಯಿಂದ ಶೂಟಿಂಗ್ ಸ್ಪಾಟ್ ಇಂದ ಮನೆ ಇಷ್ಟೇ ಇತ್ತು. ಚೆನ್ನಾಗಿದ್ರು ಕೂಡ ಎಂಜಾಯ್ಮೆಂಟ್ ಮಾಡಕ್ಕಾಗಿರಲ್ಲ. ಈಗ ನಮ್ದೆಲ್ಲ ಆಲ್ಮೋಸ್ಟ್ ಮುಗಿತಲ್ವಾ? ನಾಳೆ ಸ್ವಲ್ಪ ಇದೆ, ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ವಿ. ಚಾಮುಂಡಿ ಗೌಡಿಗೆರೆ ದೇವಸ್ಥಾನಕ್ಕೆ ಹೋಗಿದ್ವಿ, ನೆಮ್ಮದಿ ಒಂಥರ. ಆಕ್ಚುಲಿ ಗೈಸ್, ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಒಂಥರ ಮನಸ್ಸಿಗೆ ಸಮಾಧಾನ. ಚೆನ್ನಾಗಿದೆ ಪ್ಲೇಸ್, ಸಖತ್ತಾಗಿದೆ ಅಲ್ವಾ? ಮಣ್ಣಲ್ಲಿ ಆಕ್ಸಿಡೆಂಟ್ಸ್ಗಳು ಆಮೇಲೆ ಬಿದ್ದಿರೋದು ಎಲ್ಲ ಕೇಳಿ ಒಂಥರ ಗಲಿಬಿಲಿ ಆಗಿತ್ತು. ನೋಡಿ, ನಾನು ಇಲ್ಲಿ ಇದಕ್ಕೇನಂತಾರೆ ತಾಯ್ತಾನು ಕಟ್ಟಿಸ್ಕೊಂಡು ಬಂದಿದ್ದೀನಿ. ಅಂದರೆ ನೈಟ್ ಮಲ್ಕೊಂಡಿರ್ಬೇಕಾದ್ರೆ ಜಾಸ್ತಿ ಬೆಚ್ಚಿ ಬೀಳ್ತೀನಿ, ಸೊ ಅದಕ್ಕೋಸ್ಕರ ಹೆದರ್ಕೊಂಡಿದ್ದೀನಿ ಅಂತ ಇದನ್ನು ಜಸ್ಟ್ ಈಗ ಬರ್ಬೇಕಾದ್ರೆ ಮಲ ಪಾಸ್ ಆಯ್ತಿಲ್ಲ, ಆ ಮಲ ನೋಡೋಕ್ಕೋಸ್ಕರ ಈಗ ಹೋಗ್ತಾ ಇದೀವಿ. ನೋಡಿ, ಇಲ್ಲೇ ಪಾಸ್ ಆಗಿದ್ದು, ಇಲ್ಲೇ ಮೊಲ ಪಾಸ್ ಆಯ್ತು. ಹೌದು, ಗೊತ್ತಾಯ್ತು. ಇಲ್ಲಿ ಕಾಡು ಕೂಡ ಇಷ್ಟು ಚೆನ್ನಾಯ್ತಲ್ಲ. ಇದು ಫಾರೆಸ್ಟ್ ಅಂತ. ಫಾರೆಸ್ಟ್ ಇದು ಕಾಡು, ಇದು ಫಾರೆಸ್ಟ್ ಅಲ್ಲ. ಅದು ಚಿರತೆ ಎಲ್ಲ ಇರುತ್ತೆ ಆ ಕಡೆ. ಚಿರತೆ ಎಲ್ಲ ಇರುವಷ್ಟು ದೊಡ್ಡದಲ್ಲ. ಅಲ್ಲಲ್ಲ ನಿಜ ಇರುತ್ತೆ. ಚಿರತೆ ಕರಡಿ ಎಲ್ಲ ಇರುತ್ತೆ. ಅವೆಲ್ಲ ನಾರ್ಮಲ್ ಕಾಡಲ್ಲಿ. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಕರಡಿ ಜೊತೆ ಹೋಗ್ತಿದ್ರು. ಎಲ್ಲಿ ಹೋಗ್ತಿದ್ರು? ಅದೇ ಇದು ತಾಯ್ತ ಕಡಿಸ್ತಾರಲ್ಲ, ಹೌದಾ? ಗೊತ್ತಿಲ್ಲ ನಿಮ್ಗೆ? ಕರಡಿ ಗೊತ್ತಿಲ್ಲ. ಕರಡಿ ತಾಯ್ತ ಮಾಡ್ಕೊಡ್ತಾರೆ ಅದರಿಂದ, ಅದ್ರ ಕೂದಲಿಂದ. ಮುಂಚೆ ಚಿಕ್ಕ ವಯಸ್ಸಲ್ಲಿ ಕರಡಿಗಳು ಬರೋ ಮಗ. ಅಂದ್ರೆ ಸಣ್ಣ ಮುಂಚೆ ಏನಾಗತ್ತಂದ್ರೆ ಊರುಗಳಲ್ಲಿ ಕರಡಿ ಕುಣಿತ ಅಂತ ಬರೋದು. ಅಂದ್ರೆ ಕರಡಿಗಳನ್ನ ಕರ್ಕೊಂಬರೋರು, ಅಥವಾ ಮಕ್ಕಳನ್ನ ಕೂರ್ಸೋರು. ಆಮೇಲೆ ಕರಡಿ ಕೂದಲು ತೆಗೆದು ತಾಯ್ತ ಕಟ್ಕೊಡೋರು, ಕರಡಿ ಬಾಲ್ದಿಂದ ಅಥವಾ ಕೂದಲಿಂದ. ಮಕ್ಕಳಿಗೆ ಭಯ ಬೀಳ್ಬಾರ್ದು ಅಂತ. ಬಟ್ ಗೌರ್ಮೆಂಟ್ ರೂಲ್ಸ್ ಏನ್ ಮಾಡ್ತಾರೆ, ವನ್ಯಜೀವಿಗಳನ್ನ ತೊಂದರೆ ಕೊಡಬಾರ್ದು ಅಂತ ಮಾಡದ್ಮೇಲೆ ಏನಾಯ್ತು, ಈಗ ಕರಡಿಗಳನ್ನ ಸಾಕ್ತಾ ಇಲ್ಲ, ಹಿಡ್ಕೊಂಡ್ ಬರ್ತಾ ಇಲ್ಲ, ಊರಿಗೆ ಕರ್ಕೊಂಬರಲ್ಲ. ಯಾವುದೇ ವೈಲ್ಡ್ ಅನಿಮಲ್ಸ್ ಅಂದ್ರೆ ಕಾಡು ಪ್ರಾಣಿಗಳನ್ನ ನೀನು ಏನಕ್ಕೂ ಬಳಸ್ಕೊಳ್ಳೋ ಹಾಗಿಲ್ಲ, ಮಾಡಿದ್ದಾರೆ. ಬಟ್ ಇನ್ನ ಏನ್ ಗೊತ್ತಾ, ಇದು ಏನಾದ್ರು ಮಂಗ ಇರುತ್ತಲ್ಲ, ಅದನ್ನು ತಗೋ ಬರ್ತಾರೆ. ಇಲ್ಲ, ಅದನ್ನು ಅಫೆನ್ಸ್, ಅದನ್ನು ಮಾಡೋ ಹಾಗಿಲ್ಲ. ಈಗ ಆಮೇಲೆ ಪ್ಯಾರೆಟ್ ಇದೆ ಗೊತ್ತಾ, ಗ್ರೀನ್ ಕಲರ್, ಅದನ್ನು ಕೂಡ ನೀನ್ ಸಾಕಂಗಿಲ್ಲ. ಆತರ ಇದೆ. ಹೌದು, ರೂಲ್ಸ್ ಅಷ್ಟೊಂದು ಸ್ಟ್ರಿಕ್ಟ್ ಇದೆ. ಬಟ್ ಸಕ್ಕದಾಗಿದೆ ಪ್ಲೇಸ್. ನಮ್ ಕಡೆ ನಮ್ ಹಳ್ಳಿ ಸೈಡ್ ಫುಲ್ ಯಾವ ತರ ಬೆಟ್ಟ ಗುಡ್ಡ ಇದ್ರೆ, ಈ ಸೈಡ್ ನೋಡಿ ಲೈಕ್ ಲೆವೆಲ್ ಪ್ಲೇಸ್. ಅಂದ್ರೆ ಇದು ಇದಲ್ಲಮ್ಮ, ಒಂಥರ ತಟಸ್ಥ ಭೂಮಿ ಇದು. ಹೌದು ಗೈಸ್, ನೀವೇ ನೋಡಿ ಯಾವ ತರ ಕಾಣಿಸ್ತಿದೆ ಅಂತ. ವಾವ್, ಅಲ್ಲಿ ನೋಡಿ ನೇಚರ್. ಇಲ್ಲಿ ನೋಡಿ ಸೂರ್ಯ ನೋಡು, ಕರೆಕ್ಟ್ ಆಗಿ ಒಂದು ಬೆಟ್ಟದ ಮಿಡಲ್ ಅಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ. ಹೌದು, ಪರ್ಫೆಕ್ಟ್ ಪ್ಲೇಸ್.
ಸನ್ಸೆಟ್ ಟೈಮಲ್ಲಿ ಒಳ್ಳೆ ಪ್ಲೇಸಿಗೆ ಬಂದಿದೀವಲ್ಲ ಸಣ್ಣಮ್ಮ. ಹಾ ಸೂಪರ್. ಅಲ್ಲಿ ನೆಕ್ಸ್ಟ್ ತೋರಿಸ್ತೀವಿ ನೋಡಿ ಗಾಯ್ಸ್. ಹಕ್ಕಿಗೂಡು ಕಾಣಿಸ್ತಿದ್ಯಾ? ಅಕ್ಕಿಗೂಡು ನೋಡಿ ಗಾಯ್ಸ್, ಇಲ್ಲಿ ಚೆನ್ನಾಗಿ ಅಕ್ಕಿಗೂಡು ಕಟ್ಟಿದೆ. ಚೆನ್ನಾಗಿದೆ ನೇಚರ್ ಮಾತ್ರ, ಮತ್ತೆ ಕ್ಲೈಮ್ಯಾಕ್ಟು ಅಷ್ಟೇ ಸಖತ್ತಾಗಿದೆ. ಮನೆಗೆ ಬೇಗ ಹೋಗ್ಬೇಕು, ಇಲ್ಲಾಂದ್ರೆ ಮಳೇಲಿ ತಗ್ಲಾಕೋಗ್ಬಿಡ್ತೀವಿ ಅಷ್ಟೇ. ಅಂದ್ರೆ ಅವ್ನ ಜಾಗ ನೋಡೋಣ ಅಂತ ಬಂದಿದ್ದು ಅಷ್ಟೇ. ಅಂದ್ರೆ ಈ ಸೈಡ್ ಎಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಫ್ಲಾಟ್ ಆಗಿರುತ್ತೆ ಅಲ್ಲ ಸನುಮ, ಜಾಸ್ತಿ ಬೆಟ್ಟ ಗುಡ್ಡಗಳಿರಲ್ಲ. ನಿಮ್ಮನೆ ಸೈಡ್ ಇರೋ ತರ ಲೆವೆಲ್ ಈ ಸೈಡ್. ಅದಕ್ಕೆ ಅಗ್ರಿಮೆಂಟ್ ತಗೊಂಡ್ ಬರೋದು ಇವಾಗ, ಸಿಗ್ನೇಚರ್ ಆಗಿ ತಗೊಂಡ್ಬಿಡ್ತೀನಿ. ಈ ಸೈಡ್ ತಗೋಬಿಡ್ತೀರಾ? ಈ ಸೈಡ್ ನಮ್ಗೆ ನೀನ್ ಮುಂದೆ ನಾನು ಅಲ್ಲಿ ಹೇಳಿ ಬಂದಿದ್ದೀನಿ, ಬಾ ಹುಡ್ಕೋಣ, ಬಾ ತೋರಿಸ್ತೀನಿ. ಸಾಯಿಸ್ಬೇಡ ಇರಮ್ಮ. ಎಲ್ಲಿ ಕೆರೆನಲ್ಲಿ ಇದ್ರೆ ಅದು ತಿಂತಾರೆ ಗೊತ್ತಾಗ ಕುಡಿಲಿ. ಸಣ್ಣ ಇವ್ರು ತಿಂತಾರೆ ಇವರು. ಏನು ಮಾಡೋದು ಹಿಡ್ಕೋಬೋದು ಕೈಯಲ್ಲಿ ಕೆಳಗಿನ ಹಿಡ್ಕೊಳ್ಳಿ ಅಷ್ಟೇ. ಇಲ್ಲ ಅಷ್ಟೇ ಹಿಡ್ಕೊಂಡು ನಾನು ಇವತ್ತು ಮಗ ಹೇಳಿ ನೋಡಿದ್ದು. ಕಚ್ಚಲ ಹೆಂಗಲ್ಲ ಹೆಂಗ್ ಗೊತ್ತಾ, ಕೈ ಹಿಡ್ಕೊಂಡ್ರೆ ಸಣ್ಣಗೇನ್ ಧೈರ್ಯ ನೋಡಿ ಇಲ್ಲಿ. ಅಪ್ಪ ಇದೆಲ್ಲ ಕಿತ್ತಾಕ್ಬಿಟ್ಟು ಇದು ಮಾತ್ರ ಬೇಸ್ಕ ತಿಂತಾರೆ. ಎಷ್ಟು ಮರಿ ಐತೆ ನೋಡಿ. ಯಾಕೆ ಅಲ್ಲಿ ಬಾ ತೋರ್ಸು ಎತ್ತಿಂಗೆ. ಚಿಕ್ಕದು ಇದು, ನಮ್ ಕಡೆ ಇಷ್ಟು ದೊಡ್ಡದು ಬರುತ್ತೆ. ಸಮುದ್ರ ಅಲ್ಲ ಬಟ್ ಇದು ಮರಿ ಇಟ್ಟೈತೆ ನೋಡಿ. ಮರಿನ ಅದು. ಎಲ್ಲರೂ ಬರ್ತಾ ಇದೆ ಇಲ್ಲಿ. ನಿಮಗೆ ಸುಮ್ಮನೆ ತಗೊಂಡು ಹಿಂಗೆ ಹಿಂಗೆ ಮಾಡಿ ನೋಡಿದ್ವಿ, ಸಿಕ್ಕನೇ ಇಲ್ಲ. ಎದುರುಗಡೆ ಬಿಟ್ರು, ಇಲ್ಲಿ ಮರಿ ಬೀಳ್ತೈತೆ. ಅದ್ರ ಸೊನ್ನೆ ಹೆಂಗ್ ಹಿಡ್ತಾರ ಮಗ? ಎಲ್ಲಿ ಹೊಟ್ಟೆನ ಮರಿ ಎಷ್ಟೊಂದು ಐತೆ. ಇದೇ ಬೇರೆ ತರ ಇದೆ, ಡಿಫ್ರೆಂಟ್ ಆಗಿ. ಇದು ಮರಿನಾ ಅದು? ನೋಡಿ ಗಾಯ್ಸ್, ಮರಿಗಳ ಹಾಕೈತೆ. ಇಲ್ಲಿ ಹೇಳಿ. ಬಿಟ್ಬಿಡ್ ಮಾತು, ನಾ ಸಾಯ್ಸೋದ್ ಬೇಡ. ಒಳ್ಳೇದಾಯ್ತದ ನಿಮ್ಗೆ. ಇದನ್ನು ಮರಿನೇ ಕೊಡೋ. ಎಲ್ಲ ಮರಿನೇ, ಇಲ್ಲಿ ಬಿದ್ದಿರೋದೆಲ್ಲ ಮರಿನೇ. ಹೆಂಗ ಹಾಕೈತಲ್ಲ ಮರಿ. ಇವತ್ತು ಗೌಡಿಗೆರೆ ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ವಿ. ಹೋಗಿ ಬಂದ ನಂತರ ಒಂಥರ ಮನಸ್ಸಿಗೆ ನೆಮ್ಮದಿ, ನಿರಾಳ ಅಂತ ಅನ್ನಿಸ್ತಿದೆ. ಸೊ ಬಂದ ತಕ್ಷಣ ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಮಾಡಿ ಕೂಡ ಆಯಿತು. ಸೊ ಇವಾಗ ನಿದ್ದೆ ಬರ್ತಿದೆ, ಹೆವಿ ನಿದ್ದೆ ಇಳಿತಾ ಇದೆ, ಫುಲ್ ಟಯರ್ಡ್ ಆಗಿದೆ. ನಮ್ಮ ಧೀರಜಣ್ಣ, ನಮ್ಮ ಮುನ್ನೋರು ಬಂದರು. ಮನು ಧೀರಜನ್ ಏನು ಮಾಡ್ತಿದ್ದಾರೆ? ಏನಿಲ್ಲ, ಪಾಯಸ ಇತ್ತಲ್ಲ ಅದನ್ನ ಬಿಸಿ ಮಾಡ್ಕೊಂಡ ಇದ್ದಾನೆ ತಿನ್ನಕ. ನಾಳೆ ಬೆಳಗ್ಗೆ ನಾವು ಹೊರಡೋಣ ಬೆಂಗಳೂರಿಗೆ, ಆಯ್ತಾ? ಸರಿ ಆಯ್ತು. ನಾಳೆ ಬೆಳಗ್ಗೆ ಹೊರಡೋಣ. ಗಸಗಸ ಪಾಯಸ ನಾವೇ ಮಧ್ಯಾಹ್ನ ತಿಂದು ಸ್ವಲ್ಪ ಮಿಕ್ಕೈತೆ, ನಿದ್ದೆ ಎಳಿತೈತೆ ನನಗೆ. ಈ ನ್ಯಾಪ್ಕ ಬಂತು ಮಧ್ಯಾಹ್ನ ಉಳಿದಿತ್ತಲ್ಲ ಅಂತ, ಅದನ್ನ ತಿನ್ನ ಮತ್ತೆ ಬಿಸಿ ಮಾಡಕ್ ಹೋಗಿದ್ದೀನಿ. ಮತ್ತೆ ಮದುವೆ ಆಗ್ತೀರಾ? ನಮಗೆಲ್ಲ ಇನ್ನೆಲ್ಲಿ ಬೀಳ್ತಾರೆ ಮಗ? ಏನಕ್ ಬೀಳದೆ? ಅಲ್ಲ ಇವಾಗ ಇಷ್ಟು ಕೂದಲು ಬಿಟ್ಟಿದ್ದೀರಾ ಅಲ್ವಾ, ರೀಸನ್ ಏನು? ತಿಮ್ಮಪ್ಪನ್ಗೆ ಅಲ್ವಾ, ಅದಕ್ಕೋಸ್ಕರ. ತಿಮ್ಮಪ್ಪನ್ಗೋಸ್ಕರ. ಆದ್ರೆ ನಿಮ್ಮ ಹತ್ರ ತೆಗ್ಲಾಕೊಂಡ್ಬಿಟ್ಟಲ್ಲ ನಾನೀಗ. ಹೌದು, ಶೂಟಿಂಗ್ಗೋಸ್ಕರ. ನಿಮ್ಗೆ ಶೂಟಿಂಗ್ ಮುಗಿಯೋವರೆಗೂ ಕೂತ್ ಕಟ್ ಮಾಡ್ಸಕ್ ಆಗಲ್ಲ ಮಗ ಈಗ. ಹೌದು, ಶೂಟಿಂಗ್ ಅಲ್ಲಿ ಕಂಟಿನ್ಯೂ. ನೋಡಿ ಮತ್ತೆ ಬೆಕ್ಕು ಹಿಂದೆಂದು ಹೋಗ್ತಾ ಇದೆ. ಅದು ಬಾಯಣ್ಣ ಗುಡ್ ನೈಟ್. ನಿಮ್ ಮದ್ವೆ ಅಂದ್ರೆ ಮಂಜುನ್ ಮದ್ವೆ ಆದ ತಕ್ಷಣ ಬರ್ತಿದ್ದೆ ಅನ್ಕೊಂಡಿದ್ದೆ. ಅಂದ್ರೆ ಅವಾಗ ಹೋಗ್ಬೇಕಾಗಿತ್ತು ಆಕ್ಚುಲಿ. ಸ್ವಲ್ಪ ಡಿಲೇ ಆಯ್ತು. ಆ ಡಿಲೇ ಆಗಿದ್ದು ನಂಗೆ ಹೋಗಕ್ಕೆ ಆಗ್ತಾ ಇದೆ, ಬರೀ ಕೆಲಸಗಳು. ಅಲ್ಲ ಅಂದ್ರೆ ಈ ತರ ಏನಾದ್ರು ವರ್ಕ್ ಬರ್ತಾ ಇದೆ. ಬರೋಣ ಎಲ್ಲ ಶೂಟಿಂಗ್ ಮುಗಿದ್ವಿ. ಸಕ್ಕದಾಗಿ ಮಾಡಿದ್ದೇನೆ ಅಲ್ವಾ ಸರ್? ಸಕ್ಕದಾಗಿ ಮಾಡಿದ್ದಾರೆ. ನಿಮ್ಗೆ ಇಷ್ಟ ಆಯ್ತಾ? ಸಕ್ಕತ್ ಇಷ್ಟ ಆಯ್ತು, ಖುಷಿ ಆಯ್ತು ನಂಗೆ. ಧೀರಜನ ಇಷ್ಟ ನಿಜವಾಗ್ಲು, ಪ್ರಾಮಿಸ್. ನಾನು ತುಂಬಾ ಹೇಳ್ಕೊಟ್ಟಿದ ತಕ್ಷಣ ಸಕ್ಕದಾಗಿ ಮಾಡಿದೆ ಕಣಮ್ಮ. ಅಂದ್ರೆ ಬಟ್ ನಮ್ ಸಣ್ಣದು ಇಷ್ಟ ತುಂಬಾ. ಸೇಮ್ ಕಲ್ಪನೆ ತರ ಅದೊಂದು ಐತು ಗೊತ್ತಾ? ಯಾವ್ದು ಸೀನ್ ಅದು? ಅದ್ ಹೇಳ್ಬಾರ್ದು, ಅದೆಲ್ಲ ಸೀಕ್ರೆಟ್ ಆಗಿರ್ಬೇಕು. ಅಲ್ಲ ಬಟ್ ಅಂದ್ರೆ ಅದ್ ಸೇಮ್ ನಂಗೆ ನೋಡ್ದಂಗೆ ಆಯ್ತು ಫೇಸ್. ಸಣ್ಣ ನಮ್ ಸಣ್ಣ ಹೆಂಗಂದ್ರೆ ಮಗ ಕನ್ನಡ ಹಾಕೊಂಡು ಸಾನ್ವಿ ತರ, ಅಂದ್ರೆ ರಶ್ಮಿಕಾ ಮಂದನ ತರ ಆಕ್ಟಿಂಗ್ ಅಲ್ಲಿ ಅಭಿನಯ ಶಾರದೆ ಅವರು ಸದ್ದು ಫುಲ್ ಹಾರಾಡ್ತಾ ಇದಾರೆ. ತುಂಬಾ ಜನ ಅಂತಾರೆ ಸಣ್ಣ ಹಂಗಂದ್ರೆ ಓವರ್ ಆಕ್ಟಿಂಗ್ ಅಂತಾರೆ, ಅಂದ್ರೆ ಆಕ್ಟಿಂಗ್ ಹಂಗಿಂಗ್ ಅಂತಾರೆ. ಅಂದ್ರೆ ಅವ್ರ ಆ ಕೆಪಾಸಿಟಿ ಅವ್ರಿಗೆ ಇರಲ್ಲ. ಕೆಲವೊಬ್ರಿಗೆ ಮಾತ್ರ ಅಷ್ಟು ಆಕ್ಟಿಂಗ್ ಮಾಡಕ್ ಆಗೋದು, ಎಲ್ಲರಿಗೂ ಬರಲ್ಲ. ಅಂದ್ರೆ ನಾರ್ಮಲ್ ಆಗಿ ಹಿಂಗೆ ಹಿಂಗೆ ಮಾಡ್ಬೋದು. ಆ ಭಾವ ತಗೋದು ತುಂಬಾ ಕಷ್ಟ. ಅದ್ ಮಾಡ್ತಾರೆ.
ಹಳೆ ಕಾಲದಲ್ಲಿ ಕಲ್ಪನಾ ಆಗ್ಲಿ ಭಾರತಿ ಅದೇ ತರ ಮಾಡ್ತಾ ಇದ್ರು. ಫಸ್ಟ್ ಅದ್ ಏನು ಅಂತ ಫಸ್ಟ್ ತಿಳ್ಕೋಬೇಕು. ತಿಳ್ಕೊಂಡ್ ನಂತರ ಆ ಆಕ್ಟಿಂಗ್ ಮಾಡಿದ್ರೆ ಆ ಆಕ್ಟಿಂಗ್ ಒಳಗಡೆ ಇನ್ವಾಲ್ವ್ ಆಗ್ತಾರೆ. ಇನ್ವಾಲ್ವ್ ಆದ್ರೇನ ಆಕ್ಟಿಂಗ್ ಮಾಡೋಕ. ಬಟ್ ಒಂದು ಏನ್ ಖುಷಿ ಅಂದ್ರೆ ಬಿದ್ದು ಮಂಡಿ ಏಟಾಗಿದೆ ನಿಲ್ಲಕ್ ಬರ್ತಾ ಇಲ್ಲ, 1 ಅವರ್ಗೆ ಬಂದ ಶೂಟಿಂಗ್ ಮಾಡ್ತೀನಿ ಅಂತ ರೆಡಿಯಾಗಿ ನಿಂತ್ರು. ನಾವಾಗಿದ್ರೆ 1 ವಾರ ರೆಸ್ಟೇ ಮಾಡ್ತಾ ಇದ್ದೆ ಇಂಜೆಕ್ಷನ್ ಹಾಕ್ಸ್ಕೊಂಡು. ಅದೊಂದು ಮೆಚ್ಬೇಕು ಸಣ್ಣನ. ಅದೇ ಈಗ್ಲೂ ಅಷ್ಟೇ ಬ್ಯಾಂಡೆಡ್ ಹಾಕೇ ಇದೆ, ತೋರಿಸ್ತೀನಿ. ಹೊಟ್ಟೆ ಉರಿತಾ ಇದೆ. ಆಕ್ಚುಲಿ ಕ್ಷಣಿಕ ಒಂದು 5 ನಿಮಿಷದಾಗಿದೆ ಇನ್ಸಿಡೆಂಟ್. ಜಸ್ಟ್ 5 ನಿಮಿಷನಲ್ಲ, 1-2 ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದೀವಲ್ಲ. ಎಲ್ಲ ಓಕೆ. ಬಟ್ ಏನಂತಂದ್ರೆ ನಂಗೆ ನೀವು ಮಾಡಿರೋ ಆಕ್ಟಿಂಗ್ ಸಕ್ಕತ್ ಇಷ್ಟ ಆಯ್ತು. ಮುನ್ನು ಬಿಡಿ ಅವ್ರು ಮಾಡ್ತಾರೆ. ಬಟ್ ನನಗೆ ಏಟ್ ಮಾಡ್ಕೊಂಡು ಹೊಟ್ಟೆ ಉರಿತಾ ಐತೆ, ಬೇಗ ರಿಕವರ್ ಆಗು. ಆಗ್ತೀನಿ ಬಿಡಿ, ಎಷ್ಟ್ ಚೆನ್ನಾಗಿ ಕೇರ್ ಮಾಡಿದಾರೆ ಅಂದ್ರೆ. ಸರಿ, ಚೆನ್ನಾಗಿ ನಿದ್ದೆ ಮಾಡಿ ಆಯ್ತಾ. ಗುಡ್. ನೀ ಕುಡಿತೀಯ ಪಾಯಸ? ತಿಂತೀಯ ಸ್ವಲ್ಪ? ಬೇಡ, ನೀವೇ ಕುಡೀರಿ. ನಿಮ್ಗೆ? ನೀನೇ ಪಾಯಸ ಕುಡಿಯಪ್ಪ. ಗಸಗಸೆ ಪಾಯಸ ಶೂಟಿಂಗ್ಗೋಸ್ಕರ ಮಾಡಿದ್ದು, ನಾವೇ ತಿನ್ನಂಗ ಆಗ್ಬಿಡು. ಅಲ್ಲ, ನೀನ್ ಈ ಪಾಯಸನೂ ತಿಂತೀಯ. ಆ ಗೌಡಿಗೆರೆಯಲ್ಲಿ ಅನ್ನ ಸಾಂಬಾರ್ ಮಿಕ್ಸ್ ಮಾಡ್ಕೊಂಡು ಪಾಯಸ ತಿಂದ. ಅಂದ್ರೆ ಅದ್ ಮರ್ಬಿಡಿ, ಗೌಡ್ಗೆರೆ ಊಟ ಮಾಡಿರೋದೇ ಮರ್ಬಿಟ್ಟಿದೀನಿ. ಹೊಟ್ಟೆ ಹಸಿ ಅಂತ ಇದ್ದ. ಆಕ್ಚುಲಿ ಊಟ ಮಾಡಿದ್ದಿಲ್ಲೇ ಮೊಸರನ್ನ ತಿಂದಿದ್ವಿ. ಮಧ್ಯಾಹ್ನ ಮೊಸರನ್ನ ತಿಂದ್ವಿ ಗೌಡಿಗೆರೆಯಲ್ಲಿ, ಸಂಜೆಲಿ ಹೋಗಿ ತಿಂದ್ವಿ. ಸಂಜೆ ಇವಾಗ ನೈಟ್ ಔಟ್ ಸೈಡ್ ಹೋಗಿ ತಿಂದ್ವಿ. ಆಮೇಲೆ ಇವಾಗ ಮತ್ತೆ ಊಟ ಮಾಡಿದ್ವಿ. ಎಂತ ಅಂದ್ರೆ ಏನ್ ಗೊತ್ತ ಮಗ, ಹಳ್ಳಿ ಅಲ್ವಾ, ಹೊಟ್ಟೆ ತುಂಬಾ ಹಸಿತಾ ಇದೆ. ಈ ನೀರ್ಗೆ, ವೆದರ್ಗೆ, ಹಳ್ಳಿ ವಾತಾವರಣಕ್ಕೆ ತುಂಬಾ ಹಸು ಆಗ್ತಾ ಇದೆ. ನನಗೆ ಅನ್ನಿಸ್ತಾನೆ ಇದೆ ಊಟ ನಾನು ಮಾಡ್ತೀನಿ ಅಂತ. ಬೆಂಗಳೂರು ಇಷ್ಟು ತಿನ್ನಕ್ಕೆ ಆಗಲ್ಲ ನನಗೆ. ಸರಿ ವ್ಲಾಗ್ ಎಂಡ್ ಮಾಡೋಣ. ಓಕೆ. ಸೊ ನಾಳೆ ಬ್ಯಾಂಗ್ಳೂರ್ ಹೋಗ್ತಾ ಇದೀವಿ. ತುಂಬಾ ಖುಷಿ ಆಗ್ತಿದೆ, ಯಾಕಂತಂದ್ರೆ ತುಂಬಾ ದಿವಸ ಆಯ್ತು ಇಲ್ಲಿ ಊರಿಗೆ ಬಂದು. ಸೊ ಸಡನ್ ಆಗಿ ಊರಿಂದ ಬ್ಯಾಂಗ್ಳೂರ್ ಹೋಗ್ಬೇಕಾದ್ರೆ ಏನೋ ಒಂಥರ ಫುಲ್ ಖುಷಿ, ಮನೆಗೆ ಹೋಗ್ತಿದೀವಿ ಅನ್ನೋ ಒಂದು ಖುಷಿ ಇದೆ. ಓಕೆ ಗಾಯ್ಸ್, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.